ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ. ಮನೆ ಕಟ್ಟೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಒಂದು ಸಖ್ಯ ತಪ್ಪಾದರೂ ಕೂಡ ಲಕ್ಷಗಟ್ಟಲೆ ನಷ್ಟ ಆಗ್ಬೋದು. ಅದಕ್ಕೆ ಇವತ್ತು ನಾನು ನಿಮಗೆ ಮನೆ ಕಟ್ಟುವ ಮೊದಲು ನೋಡಿ ಅರ್ಥ ಮಾಡಿ ತಪ್ಪು ಮಾಡದೇ ಇರೋ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ನನ್ನ ಹೆಸರು ಕೃಷ್ಣ, ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಚಾನಲ್ಗೆ. ರೆಡಿ ಇದ್ದರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟು, ಮೊದಲು ಟೋಟಲ್ ಬಜೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಸೈಟ್ ಕಾಸ್ಟು, ಕನ್ಸ್ಟ್ರಕ್ಷನ್ ಕಾಸ್ಟು, ಇಂಟೀರಿಯರು, ರಿಜಿಸ್ಟ್ರೇಷನ್ ಎಲ್ಲವನ್ನು ಸೇರಿಸಿ. ಅದರಲ್ಲಿ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ, ಬಜೆಟ್ಗೆ 20% ಎಕ್ಸ್ಟ್ರಾ ಇಟ್ಕೊಳ್ಳಿ. ಸಿಮೆಂಟ್ ಪ್ರೈಸು, ಸ್ಯಾಂಡ್ ರೇಟು ಸಡನ್ನಾಗಿ ಹೈ ಆಗ್ಬೋದು, ಇಲ್ಲ ಅಂದರೆ ವರ್ಕ್ ನಿಂತೋಗ್ಬೋದು. ಸೈಟ್ನ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆಯಾ ನೋಡ್ಕೊಳ್ಳಿ. RTC, ಖಾತಾ, EC, ಕನ್ವರ್ಷನ್ ಆರ್ಡರ್ ಇದ್ದರೆ ಚೆಕ್ ಮಾಡಿ. ಲಾಯರಿಂದ ಲೀಗಲ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ 5 ವರ್ಷ ಕಷ್ಟ ಆಗ್ಬೋದು. ಮೂರನೇ ಪಾಯಿಂಟು, ಸಾಯಿಲ್ ಟೆಸ್ಟು ಅಥವಾ ಭೂಮಿ ಪರೀಕ್ಷೆ ಮಾಡಿಸ್ಬೇಕು. ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅಂದರೆ ಸಾಯಿಲ್ ಟೆಸ್ಟ್ ಮಸ್ಟ್. ಇಂಜಿನಿಯರಿಂದ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಚೆಕ್ ಮಾಡಿಸಿ, ಅದರ ಮೇಲೆ ಫೌಂಡೇಶನ್ ಡಿಸೈನ್ ಮಾಡಿಸಿ. ಇದು 15,000 ಖರ್ಚಾಗ್ಬೋದು, ನೀವು ಇಲ್ಲಾಂದರೆ ಲಕ್ಷಗಟ್ಟಲೆ ಸೇವ್ ಮಾಡುತ್ತೀರ. ನಾಲ್ಕನೇ ಪಾಯಿಂಟು, ಪ್ಲಾನ್ ಮತ್ತು ಪರ್ಮಿಷನ್ನು. ಆರ್ಕಿಟೆಕ್ಟಿಂದ ಪ್ರಾಪರ್ ಪ್ಲಾನ್ ಮಾಡಿಸಿ. ಪಂಚಾಯಿತಿ ಅಥವಾ ಸಿಟಿ ಕಾರ್ಪೊರೇಷನಿಂದ ಬಿಲ್ಡಿಂಗ್ ಪರ್ಮಿಷನ್ನು, ಬೆಸ್ಕಾಮ್, ವಾಟರ್ ಕನೆಕ್ಷನ್ನು, NOC ತಗೊಳ್ಳಿ. ಪರ್ಮಿಷನ್ ಇಲ್ಲದೆ ಕಟ್ಟಿದರೆ ಫೈನು ಪ್ಲಸ್ ಡೆಮಾಲಿಷನ್ ರಿಸ್ಕ್ ಇರುತ್ತೆ. ಐದನೇ ಪಾಯಿಂಟು, ಗುಡ್ ಆರ್ಕಿಟೆಕ್ಟು ಪ್ಲಸ್ ಕಾಂಟ್ರಾಕ್ಟರು. ಅರ್ಧ ಕೆಲಸ ಅರ್ಧ ವ್ಯಕ್ತಿಯಿಂದ 3 to 4 ಕಾಂಟ್ರಾಕ್ಟರಿಂದ ಕೊಟೇಶನ್ ತಗೊಳ್ಳಿ. ಒಂದೇ ರೇಟ್ ನೋಡಬೇಡಿ, ಅವರ ಪ್ರೀವಿಯಸ್ ವರ್ಕ್ ನೋಡಿ. ರಿಟರ್ನ್ ಅಗ್ರಿಮೆಂಟ್ ಮಾಡಿ. ವರ್ಕ್ ಟೈಮ್, ಮೆಟೀರಿಯಲ್ ಕ್ವಾಲಿಟಿ, ಪೇಮೆಂಟ್ ಶೆಡ್ಯೂಲ್ ಎಲ್ಲವೂ ಇರಬೇಕು. ಕಾಂಟ್ರಾಕ್ಟರ್ ಬರೆಸಿ ಸೈನ್ ಮಾಡಿಟ್ಕೊಳ್ಳಿ. ಆರನೇ ಪಾಯಿಂಟು, ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡಿ. ಸಿಮೆಂಟು, ಸ್ಟೀಲು, ಬ್ರಿಕ್ಸು, ಸ್ಯಾಂಡ್ ಕ್ವಾಲಿಟಿ ಕಾಂಪ್ರಮೈಸ್ ಹೋಗ್ಬೇಡಿ. TMT ಸ್ಟೀಲ್ ಗ್ರೇಡ್ ಚೆಕ್ ಮಾಡಿ. ಸಿಮೆಂಟ್ 53 ಗ್ರೇಡ್ ನೋಡ್ಕೊಳ್ಳಿ. ಸ್ಯಾಂಪಲ್ ಟೆಸ್ಟ್ ಮಾಡಿಸಿ, ಆದಮೇಲೆ ಆರ್ಡರ್ ಕೊಡಿ. ಚೀಪಾಗಿ ವರ್ಕ್ಗೆ ಹೋಗಿ ಕ್ವಾಲಿಟಿ ಕೆಡಿಸ್ಕೋಬೇಡಿ. ಏಳನೇ ಪಾಯಿಂಟು, ವಾಟರ್ ಪ್ಲಸ್ ಎಲೆಕ್ಟ್ರಿಸಿಟಿ ಫ್ಯೂಚರ್ ಪ್ಲಾನಿಂಗು. ಬೋರ್ವೆಲ್ ಸಕ್ಸಸ್ ಆಗುತ್ತಾ? ಮುನ್ಸಿಪಲ್ ವಾಟರ್ ಕನೆಕ್ಷನ್ ಇದೆಯಾ? ರೈನ್ ವಾಟರ್ ಹಾರ್ವೆಸ್ಟಿಂಗ್, ಸೋಲಾರ್ಗೆ ಜಾಗ ಇಟ್ಕೊಳ್ಳಿ. ಎಂಟನೇ ಪಾಯಿಂಟು, ವಾಸ್ತು ಪ್ಲಸ್ ವೆಂಟಿಲೇಷನ್ ಇಂಪಾರ್ಟೆಂಟು. ವಾಸ್ತು ಫಾಲೋ ಮಾಡಬೇಕು ಅಂದರೆ ಫಾಲೋ ಮಾಡಿ, ಬಟ್ ಲೈಟ್ ಆ್ಯಂಡ್ ಏರ್ ಕ್ರಾಸ್ ವೆಂಟಿಲೇಷನ್ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಹಾಲ್, ಕಿಚನ್ನು, ಬೆಡ್ರೂಮ್ಗೆ ನ್ಯಾಚುರಲ್ ಲೈಟ್ ಬರಲಿ. ಇದು ಹೆಲ್ತ್ಗೆ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಗೆ ಹೆಲ್ಪ್ ಆಗುತ್ತೆ. 9ನೇ ಪಾಯಿಂಟ್, ಹಿಡನ್ ಕಾಸ್ಟು. ರಿಜಿಸ್ಟ್ರೇಷನ್ನು, ಸ್ಟಾಂಪ್ ಡ್ಯೂಟಿ, ಆರ್ಕಿಟೆಕ್ಟ್ ಫೀಸು, ಇಂಜಿನಿಯರ್ ಸೂಪರ್ವಿಷನ್ ಫೀಸು, ವೇಸ್ಟ್ ಡಿಸ್ಪೋಸಲ್, ಟೆಂಪರರಿ ಎಲೆಕ್ಟ್ರಿಸಿಟಿ, ಇವೆಲ್ಲ ಬಜೆಟಲ್ಲಿದ್ದರೆ ಶಾಕ್ ಆಗಲ್ಲ. ನೆಕ್ಸ್ಟ್ 10ನೇ ಪಾಯಿಂಟು, ಟೈಮ್ ಲೈನ್ ಪ್ಲಸ್ ಸೂಪರ್ವಿಷನ್ ಇಂಪಾರ್ಟೆಂಟು. ಕಾಂಟ್ರಾಕ್ಟರ್ಗೆ 6 ಮಂತ್ಸ್ ಅಂದರೆ 9 ಮಂತ್ಸ್ ಇಟ್ಕೊಂಡಿರಿ. ಡಿಲೇ ಕಾಮನ್ ಇರುತ್ತೆ. ನೀವು ವೀಕ್ಲಿ ಒಂದ್ಸರಿ ಸೈಟ್ ವಿಸಿಟ್ ಮಾಡಿ, ಫೋಟೋ ತಗೊಳ್ಳಿ, ಬಿಲ್ ಕ್ರಾಸ್ ಚೆಕ್ ಮಾಡಿ. ಇಲ್ಲಾಂದರೆ ಲೇಟರ್ ಆದರೆ ಕ್ವಾಲಿಟಿ ಡ್ರಾಪ್ ಆಗುತ್ತೆ. ಮಿಸ್ಟೇಕ್ ಟು ಅವಾಯ್ಡು. ಎಲ್ಲ ತಪ್ಪುಗಳಲ್ಲಿ ಕೆಲಸ ಶುರು ಮಾಡ್ಬೋದು. ಮಿಸ್ಟೇಕ್ ಟು ಅವಾಯ್ಡು, ಮೊದಲು ಪ್ಲಾನು, ಆಮೇಲೆ ಪೈಸೆ, ಆದಮೇಲೆ ಪರ್ಮಿಷನು, ಲಾಸ್ಟ್ಗೆ ಕನ್ಸ್ಟ್ರಕ್ಷನ್. ಇದು ಆರ್ಡರ್ ಫಾಲೋ ಮಾಡಿ. ಔಟ್ RO ಪ್ಲಸ್ CTA. ಸೊ ಫ್ರೆಂಡ್ಸ್, ಇವತ್ತು ನಾವು ಮನೆ ಕಟ್ಟುವ ಮೊದಲು ನೋಡಬೇಕಾದ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡಿ. ನಿಮಗೆ ಯಾವ ಪಾಯಿಂಟ್ ಯೂಸ್ಫುಲ್ ಆಯಿತು ಅಂತ ಕಮೆಂಟಲ್ಲಿ ಹೇಳ್ರಿ. ಮನೆ ಕಟ್ಟುವ ಎಕ್ಸ್ಪೀರಿಯೆನ್ಸ್ ಇದೆಯಾ? ನಿಮಗೆ ಹೆಲ್ಪ್ ಆಗಿರೋ ಟಿಪ್ ಶೇರ್ ಮಾಡಿ. ಇಂಥ ಕನ್ಸ್ಟ್ರಕ್ಷನ್ ಟಿಪ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ 1 ಸ್ಕ್ವೇರ್ ಫೀಟ್ಗೆ ಎಷ್ಟು ಖರ್ಚಾಗುತ್ತೆ 2026ರಲ್ಲಿ ಅಂತ ಡೀಟೇಲ್ ಹೇಳ್ತೀನಿ. ನೋಡಿ, ಶೇರ್ ಮಾಡಿ. ನಮಸ್ತೆ.